ಆದ್ರೂ ಈ ಅರವಿಂದ್ ಇನ್ನು ಬಂದಿಲ್ವಲ್ಲ. ನಾನೇ 10 ನಿಮಿಷ ಲೇಟಾಗಿ ಬಂದಿದ್ದೀನಿ. ಬಹುಶಃ ನನ್ನ ದಾರಿ ಕಾದು ಅವ್ರನ್ನಾದ್ರೂ ಹೋಗಿರಬಹುದಾ? ಛೇ, ನನ್ಗೋಸ್ಕರ ಅವರು 10 ನಿಮಿಷ ಯಾಕೆ, 10 ವರ್ಷ ಕಾಯ್ತಾರೋ ನಂಬಿಕೆ ನನಗಿದೆ. ಸರಿ, ಹಾಗಾದ್ರೆ ನಾನು ಅವ್ರ ಕಾಲೇಜ್ ಹತ್ರ ಹೋಗಿ ಅವರನ್ನ ಕರ್ಕೊಂಡು ಬಂದ್ರ. ಹಕ್ಕಿ ಸರಿಯಾದ ಸಮಯಕ್ಕೆ ಬರಲಾರದನ್ನು ಕಂಡು ದಿಕ್ಕು ತಪ್ಪಿ ಹುಡುಕಲು ಹೊರಟಿರುವೆಯ? ಇಲ್ಲ, ಅಮೃತದ ಸವಿಜೆಯನ್ನು ಸವಿಯಲು ಬಾರದ ದುಂಬಿಯನ್ನು ದಾರಿ ಕಾಯ್ದು ಕೆಂಗಾಲಾಗಿರುವೆಯ? ಬೇಡ ಅಂಬಿಕಾ, ಬೇಡ. ಆ ಚಿಂತೆ ನಿನಗೆ ಬೇಡ. ಬಯಸಿ ಬೇಡುವ ಮುನ್ನವೇ ಕಲ್ಪವೃಕ್ಷವಾಗಿ ಬಂದಿರುವ ಈ ಮಾತೇಶನನ್ನು ಎಂದಿಗೂ ತಿರಸ್ಕರಿಸಬೇಡ. ಅಂಬಿಕಾ, ನಿನ್ನ ಪ್ರೀತಿಯ ಪರಿಮಳವನ್ನು ಉಣಲು ಬಂದ ಈ ದುಂಬಿಯನ್ನು ಕಂಡು ನಿನ್ನ ಮನದಲ್ಲಿ ಭಯ ಹುಟ್ಟಿದ್ದೆ. ಭಯ ಪಡದಿಕ್ಕಿದ್ದೇನೆ ದಿಕ್ಕಿಲ್ಲದ ಹಕ್ಕಿಯಲ್ಲ. ಸತ್ತವರ ಆಶಯದಲ್ಲಿ ಅನ್ನಕ್ಕಿಂತ ಬದುಕಿದ ಬಲವುಳ್ಳ ಹಕ್ಕಿ ನಾನು. ಆಕಾಶದಲ್ಲಿ ಹರಡ ಹಕ್ಕಿಯನ್ನು ಕಂಡು ಕುಕ್ಕಲ್ಲ ಬರುವ ನಿಮ್ಮಂತ ರಣದ ಕೈಯನ್ನು ಕತ್ತರಿಸುವ ಹಠಮಾರಿ ಹಕ್ಕಿ ನಾನು. ಮಿಸ್ಟರ್ ಮಹಾಂತೇಶ್, ನಾನು 3 ವರ್ಷದಿಂದ ನೋಡ್ತಾನೆ ಇದ್ದೀನಿ. ಮಾತಿಗೂ ನಿಮ್ಮ ಮೋಹದ ಬಲದ ಪ್ರಯತ್ನಿಸ್ತಾ ಇದ್ದೀರಾ. ಹೆಜ್ಜೆಗೂ ನಿಮ್ಮ ಆಧೀನ ಮಾಡ್ಕೋದಕ್ಕೆ ಆತರ ಪಡ್ತಾ ಇದ್ದೀರಾ. ಯಾಕೆ ನಿಮಗಿಂತ ದೂರ ಆಸೆ? ನಡಿ, ನಿಮ್ಮ ಆಸೆ ಈಡೇರಿಸುವ ಹೆಣ್ಣು ನಾನಲ್ಲ. ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಮಾರುಗಟ್ಟಲೆ ಮಾರುವ ಮಾವಿನ ಹಣ್ಣು ಅಂತ ತಿಳಿದಿದ್ದರೋ ಇಲ್ಲ ಕಾಲಿಂದ ಓದಿ ಮಣ್ಣಿನ ಧೂಳ ಅಂತ ತಿಳಿದಿದ್ದೀರೋ? ನನ್ನ ಕಣ್ಣಲ್ಲಿ ನಿನ್ನಂತ ಯೌವನದ ಹೆಣ್ಣೆಂದರೆ ಪವಿತ್ರವಾದ ಪಾತ್ರೆಯಲ್ಲಿರೋ ಬೆಣ್ಣೆ ಎಂದು ತಿಳಿದುಕೊಂಡಿದ್ದೇನೆ. ನಿನ್ನಂತ ಬೆಣ್ಣೆ ಎಂದ ಹೆಣ್ಣುಗಳು ನನ್ನ ಕಣ್ಣಲ್ಲಿ ಪವಿತ್ರವಾದ ಹಾಲಾಗಿ ಕಂಡಿತು. ನಂತರ ನನ್ನ ಮನ ಆ ಹಾಲನ್ನು ಕುಡಿಯಲು ಹಂಬಲದಿಂದ ಹೊರಟಿತು. ನಿಜ, ಆದರೆ ನಿನ್ನ ಪ್ರಿಯಕರನು ಬಂದು ನಿನ್ನ ಹೃದಯದಲ್ಲಿ ಪ್ರೀತಿ ಎಂಬ ಬೀಜ ಬಿತ್ತಿದ. ನಂತರ ನೀನು ಹಾಲಿನಿಂದ ಮೊಸರಾಗಿ ನೀನು ನನ್ನ ಮುಂದೆ ಬಂದು ನಿಂತಿದ್ದೀಯ. ಈ ಸಮಯವನ್ನು ನಾನು ಕಳೆದುಕೊಂಡರೆ ಮತ್ತೆ ನೀನು ನಿನ್ನ ದೇವರಿಗೆ ತುಪ್ಪವಾಗಿ ಮೀಸಲಾಗಿರುವೆ. ಅಂಬಿಕಾ, ನಿನ್ನ ಅಂದತನದ ಯೌವನವನ್ನು ಈ ಜನರ ಮಧ್ಯೆ ಯಾರ ಕಣ್ಣಿಗೂ ಕಾಣದಂತೆ ನಿನ್ನ ಯೌವನವನ್ನು ಉಣಲು ಬಂದ ಈ ದುಂಬಿಯನ್ನು ಎಂದಿಗೂ ತಿರಸ್ಕರಿಸಬೇಡ. ಒಂದು ವೇಳೆ ತಿರಸ್ಕರಿಸಿದರೆ ಈ ಬೆಣ್ಣೆಯನ್ನು ಕಿತ್ತಿ ತಿನ್ನಲು ಈ ಕಟುಕನಿಗೆ ಚೆನ್ನಾಗಿ ಗೊತ್ತಿದೆ. ಕಟುಕರ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ. ಕಾದು ತಿನ್ನುವ ಕಳ್ಳ ಜಾತಿ ಬೇಕು ನೀನಾದ್ರೆ ಬೆಣ್ಣೆ ಮುಚ್ಚಿಟ್ಟು ಪಾತ್ರೆ ಬಲು ಭದ್ರವಾಗಿದೆ. ಬಾಯಿಗೆ ಬಾರದ ಬೆಣ್ಣೆಗೆ ಕೈ ಚಾಚಿದ್ರೆ ಸಿಗೋದು ಬೆಣ್ಣೆಯಲ್ಲ, ತುಂಬಾ ಬೆತ್ತದ ಬರೆಗಳು. ನನ್ನ ನಿಶ್ಚಯನ್ನು ಧಿಕ್ಕರಿಸಿದರೆ ನಿನ್ನ ಅಂದ ಚಂದನವನ್ನು ಈ ಮಂಗ ಕೆಡಿಸಬೇಕಾಗುತ್ತದೆ. ಎಚ್ಚರ! ಈ ಮಂಗನಿಂದ ನಂದನವನಕ್ಕೆ ಬರುವ ಮುನ್ನ ಈ ಮನ್ಮಥನನ್ನು ನೀನು ಸ್ವಾಗತ ಮಾಡಿಕೊಂಡರೆ ಸರಿ. ನನ್ನ ಇಚ್ಛೆಯನ್ನು ಈಡೇರಿಸಿಕೊಳ್ಳುವುದು ಛಲ ನನಗೆ ಚೆನ್ನಾಗಿ ಗೊತ್ತಿದೆ. ಅಂಬಿಕಾ, ಬಾಯಿ ಮೂರ್ಖ! ಇಚ್ಛೆಯಿಲ್ಲದ ಹೆಣ್ಣನ್ನ ತುಚ್ಛಕ್ಕೆ ಕರೆದೆಯಾದರೆ ಚಂಡಿ ಚಾಮುಂಡಿಯಾಗಿ ನಿನ್ನ ರಕ್ತ ಕುಡಿಬೇಕಾಗುತ್ತೆ.
ಮಂಗನಂತೆ ಮಾತಾಡಿದ್ದೆ ಆದ್ರೆ ನಿನ್ನ ಮುಡಿದ ರುಂಡವನ್ನ ಕೊಂಡೊಯ್ಯಬೇಕಾಗುತ್ತೆ. ಮಹಾಂತೇಶ್, ಒಂದು ಮಾತ್ರ ಕಿವಿ ಕೊಟ್ಟು ಕೇಳೋ. ಒಲೆಯಲ್ಲಾರ್ದ ಹೆಣ್ಣನ್ನ ಬೆನ್ನ ಹತ್ತೋದಂದ್ರೆ ಹೊತ್ತಿನಲ್ಲಿರುವ ಹಾವನ ಕೆಣಕದಂತೆ ಸರಿ. ಹೊಂಬತನದ ಹುಚ್ಚಿನಲ್ಲಿ ಮುನಿಸಿ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಚ್ಚರದಿಂದ ಬದುಕು. ನನ್ನ ಕಣ್ಣಲ್ಲಿ ಎಂತ ಅಟಮಾರಿ ಹೆಣ್ಣಿದ್ದರು. ಆ ಹೆಣ್ಣನ್ನು ಮುಟ್ಟುವ ತನಕ ಎಂದು ಈ ಮಾದೇಶ ಬಿಟ್ಟಿಲ್ಲ. ಅಂಬಿಕಾ, ನಿನ್ನ ಯೌವನವನ್ನು ಉಣಲು ಬಂದ ಈ ಮನ್ಮಥನನ್ನು ನೀನಾಗೆ ಬಂದು ಒರೆಸಿದರೆ ಸರಿ, ಇಲ್ಲದಿದ್ದರೆ ನಿನ್ನ ಈ ಅಂದ ಚನ್ನದ ಯೌವನವನ್ನು ಕಿತ್ತುತ್ತಿರಬೇಕಾಗುತ್ತದೆ. ಕಂಡಂತೆ ಬಗಳಿ ನನ್ನ ಕೋಪವನ್ನು ಕೆಂಡದಂತೆ ಮಾಡಬೇಡವ ಮೋಢ. ಹೆಣ್ಣನ್ನ ಸಣ್ಣ ಜಾತಿ ಹುಳ ಅಂತ ಭಾವಿಸಬೇಡ. ಹೆಣ್ಣಿಗಾಗಿ ನಡೆದ ಭಾರತದ ಇತಿಹಾಸದಲ್ಲಿ ದೊರೆತ ಪುಟ ನಂಬಿ ತಿರುವಿ ನೋಡು. ಆ ಅಮೃತ ಯುಗದಲ್ಲಿ ವಿಶ್ವಾಮಿತ್ರ ಮೇನಕೆಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ತ್ರೇತಾಯುಗದಲ್ಲಿ ಶಿವನ ಭಕ್ತಿ ನೆನೆಸಿಕೊಂಡಿರುವ 10 ತಲೆ ರಾವಣ ಸೀತೆಯೆಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ಮಹಾಬಲಿಷ್ಠ ಅನಿಸಿಕೊಂಡಿರುವ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋದ. ಈ ಕಲಿಯುಗದಲ್ಲಿ ಎಂತೆಂತವರು ಹೆಣ್ಣಿಗಾಗಿ ಹಣ, ಆಸ್ತಿ, ಅಂತಸ್ತು ಕಳೆದುಕೊಂಡು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಹುಟ್ಟಿಸಿದ ಬ್ರಹ್ಮನಿಗೆನೆ ಹೆಣ್ಣಿನ ನರನಾಡಿಗಳು ಗೊತ್ತಿಲ್ಲ. ಇನ್ನು ನಿನಗೆ ಹೆಚ್ಚಿಗೆ ಅವಶ್ಯಕತೆಯನ್ನು ನನಗಿಲ್ಲ. ಹೊರಟಾಗ ಇಲ್ಲಿಂದ ಫಸ್ಟ್ ಗೇಟ್ ಹೊರಟು ಹೋಗಲು ಬಂದಿಲ್ಲ ಅಂಬಿಕಾ. ಹರಿಯದ ಹೆಣ್ಣನ್ನು ದಾರಿಯ ಮೇಲೆ ನಿಲ್ಲಿಸಿ ನಾನು ಮಾತನಾಡ್ತಾ ಇರಲಿಲ್ಲ. ಹುಚ್ಚು ಹೆಣ್ಣೆ, ನಿನ್ನ ಹೆಣ್ಣಿನ ದುರಂತದ ಪುಸ್ತಕದಲ್ಲಿ ಪುರುಷರ ಪೌರುಷ ಮರೆತು ಪುಟಗಳನ್ನು ತಿರುವಿದಿ ಅನಿಸ್ತಾ ಇದೆ. ಕಣ್ಣಿಟ್ಟ ಹೆಣ್ಣಿಗಾಗಿ ಪುರುಷ ತನ್ನ ಮನೆಯನ್ನು ಮಾರಿಕೊಳ್ಳಲು ಸಿದ್ಧ. ಆಸ್ತಿ ಐಶ್ವರ್ಯ ಸರ್ವನಾಶವಾದರೂ ಚಿಂತೆ ಇಲ್ಲ. ಕಣ್ಣಿಟ್ಟ ಹೆಣ್ಣು ಕಟ್ಟಿಕೊಳ್ಳದಿದ್ದರೂ ಪರವಾಗಿಲ್ಲ, ಇಟ್ಟು ಆಳಬೇಕೆಂಬ ಕೆಟ್ಟಾಟದವನು. ನೋಡು ಅಂಬಿಕಾ, ನೀನು ಹಠ ಮಾಡಿದಷ್ಟು ಗಂಡಿನಲ್ಲಿ ಚಟ ಹೆಚ್ಚಾಗುತ್ತದೆ. ನೀನಾಗಿ ಬಂದು ಈ ಮನ್ಮಥನನ್ನು ಒರೆಸಿದರೆ ಸರಿ, ಇಲ್ಲದಿದ್ದರೆ ಈ ನಿನ್ನ ಅಂದಚಂದದ ಯವನನ್ನು ಕಿತ್ತಿ ತಿನ್ನಬೇಕಾಗುತ್ತದೆ. ಅಚ್ಚರ. ಒಂದೊಂದು ಹೆಜ್ಜೆ ಮುಂದಿಟ್ರೆ ನಿನಗೇನ ನಾಣೆಯಾಗಿದೆ. ಮರೆಯದಿರು ಸುಜ್ಞಾನವನ್ನ. ಅದ್ದ ನಾನು ಮುಂದುವರಿಸಿದ್ದಿ ಆದ್ರೆ ನನ್ನ ಕೈಯಲ್ಲಿ ನೀನು ಅಂತ್ಯ ಕಾಣಬೇಕಾಗುತ್ತೆ. ನನ್ನ ಅಂತ್ಯ ಕಾಣುವ ಮುನ್ನವೇ ನನ್ನ ನಾಟಕದ ನಾಂದಿ ಪ್ರಾರಂಭವಾಗುವುದು. ನನ್ನ ನಾಂದಿಯ ಪ್ರಥಮ ಪ್ರವೇಶವೇ ನಿನ್ನ ಶೀಲಾರನ. ನಂತರ ಬರುವ ಎಲ್ಲ ದುರಂತಗಳನ್ನು ಎದುರಿಸುವ ಧೈರ್ಯ ಈ ಮಾತೇಶನಲ್ಲಿದೆ. ನನ್ನ ನಾಟಕದಲ್ಲಿ ನೀನು ನಾಯಕಿಯಾದರೂ ಸರಿ, ನಾಯಕಿಯಾದರೂ ಸರಿ, ನೀನು ನನ್ನವಳಾಗಲೇಬೇಕು. ಹಠಕ್ಕೆ ಬಿದ್ದು ಅವಮಾನ ಆಗಬೇಡ. ಸ್ವಲ್ಪ ನಾನು ಹೇಳೋ ಮಾತನ್ನ ಕೇಳು. ಮಾತು ಹೇಳುವ ಕೇಳುವ ಸಂದರ್ಭ ಅಲ್ಲ ಅಂಬಿಕಾ, ನಾವಿಬ್ಬರು ಸರಸವಾಡುವ ಸಂದರ್ಭವಿದು. ಅಂದು ಮಾತಿಗೆ ಮರ್ಯಾದೆ ಕೊಡೋ ಮನುಷ್ಯ ನೀನಲ್ಲಂತ ಕಾಣುತ್ತೆ. ಮತ್ತೆ ಲತ್ತೆ ತಿಂದಾಗ್ಲೇ ಒಳ್ಳೆ ಪಾಠ ಕಲಿಯೋದು. ನೀವು ಒಬ್ಬರೇ ಅಂಬಿಕಾ, ಉರಿಯುವ ಕಾಮದ ಕಿಚ್ಚಿನಲ್ಲಿ ನನ್ನ ಕೆನ್ನೆಗೆ ಬಾರಿಸಿ ಮತ್ತಿಷ್ಟು ನನ್ನನ್ನು ರಚ್ಚಿಗೆಬ್ಬಿಸಿದೆ. ಈಗ ನಾನು ಎಡೆ ತುಳಿದ ಘಟ ಸರ್ಪ. ಈ ಘಟ ಸರ್ಪ ನಿನ್ನನ್ನು ಯಾವ ಸಮಯದಲ್ಲಿ ಕಚ್ಚೋದು ನಿನಗೆ ಗೊತ್ತಿಲ್ಲ ಅನಿಸ್ತಾ ಇದೆ. ನೋಡು ಅಂಬಿಕಾ, ನೀನೆಷ್ಟೇ ನನ್ನನ್ನು ತಿರಸ್ಕರಿಸಿದರು ನಾನು ಮಾತ್ರ ನಿನ್ನನ್ನೇ ಪ್ರೀತಿಸುವೆ.
ಹೃದಯ ನೀಡಿದಾಗ ಸುದ್ದಿಯು ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಜೀವಂತರ ಸಜೀವನ ಜೀವಂತರ ಸಜೀವನ ಜೀವಂತರ ಸಜೀವನ Thank you.